ನಮಸ್ತೆ. ಇನ್ನೊಂದು ಚಾಪ್ಟರ್ ಜೊತೆ ಬಂದಿದ್ದೀನಿ. ಸೇಮ್ ಬುಕ್ಕು, ಕರುನಾಳು ಬಾ ಬೆಳಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ಹೆಸರು ನಾವು ಕಂಡಂತೆ ಪ್ರಪಂಚ ಅಂತ ಚಾಪ್ಟರ್ ಇದು. ನೋಡೋಣ ಇದರಲ್ಲಿ ಏನಿದೆ ಅಂತ. ಆಗ ತಾನೇ ದ್ರೋಣಾಚಾರ್ಯರು ಹಸ್ತಿನಾವತಿಗೆ ಬಂದಿದ್ದರು. ನಮಗೆ ಗೊತ್ತಿದ್ದಾರಲ್ವ ದ್ರೋಣಾಚಾರ್ಯರು ಯಾರು ಅಂತ. ಅದೇ ಇದು ಪಾಂಡವರು ಮತ್ತು ಮಹಾಭಾರತದಲ್ಲಿ ಬರ್ತಾರಲ್ವ ಇವರು ದ್ರೋಣಾಚಾರ್ಯರು. ಇದು ಪಾಂಡವರಿಗೆ ಮತ್ತು ಕೌರವರಿಗೆ ಚಿಕ್ಕವರಿದ್ದಾಗ ಅವರಿಗೆ ಜ್ಞಾನವನ್ನು ಕೊಟ್ಟಂಥ ಮಹಾಗುರುಗಳು, ದೊಡ್ಡ ಗುರುಗಳು ದ್ರೋಣಾಚಾರ್ಯರು. ಅವರು ಅದೇ ಇದು ಮಹಾಭಾರತದಲ್ಲಿರ್ತಕ್ಕಂಥ ಚಾಪ್ಟರ್ನ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಅಂದರೆ ನಾವು ಕಂಡಂತೆ ಪ್ರಪಂಚ ಅನ್ನೋ ಚಾಪ್ಟರಲ್ಲಿ ಸ್ವಲ್ಪ ಮಹಾಭಾರತದನ್ನೇ ಸ್ವಲ್ಪ ಕಂಟೆಂಟ್ ತೊಗೊಂಡಿದ್ದಾರೆ. ಅದೇನಂತ ನೋಡೋಣ. ಆಗ ತಾನೇ ದ್ರೋಣಾಚಾರ್ಯರು ಹಸ್ತಿನಾವತಿಗೆ ಬಂದು ಸೇರಿದ್ರು. ಕುರು ಪಿತಾಮಹ ಭೀಷ್ಮರು ಅವರ ಮಕ್ಕಳ ಶಿಕ್ಷಣವೆಂದು ನೇಮಿಸಿಕೊಂಡರು. ಅಂದರೆ ಭೀಷ್ಮರಿದ್ರಲ್ವ, ಅವರು ಇದು ಈ ಮಕ್ಕಳಿಗೆಲ್ಲ ಶಿಕ್ಷಣಕ್ಕೆ ಅಂತ ಹೇಳಿ ಈ ದ್ರೋಣಾಚಾರ್ಯರನ್ನು ಗುರುಗಳನ್ನಾಗಿ ನೇಮಿಸಿಕೊಂಡ್ಕೊಳ್ತಾರೆ. ಆವಾಗ ದ್ರೋಣರು ತುಂಬ ಸೂಕ್ಷ್ಮಗ್ರಾಹಿಗಳು. ಅವರು ಮಕ್ಕಳಿಗೆ ತರಬೇತಿ ನೀಡುವಾಗ ಅವರು ಮನಸ್ಸು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ದ್ರೋಣಾಚಾರ್ಯರು ತುಂಬ ಸೂಕ್ಷ್ಮಗ್ರಾಹಿಗಳು. ಅವರು ತರಬೇತಿ ನೀಡುವಾಗ ಅಂದರೆ ಪಾಠ ಹೇಳ್ಕೊಡ್ತಿರುವಾಗ ಮಕ್ಕಳ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಈ ಪುಟ್ಟ ಬಾಲಕರನ್ನು ಒಬ್ಬೊಬ್ಬರನ್ನಾಗಿ ಕರೆದು ಮಾತನಾಡಿಸಿ ಅವರ ಆಂತರ್ಯವನ್ನು ತಿಳಿಯಲು ಪ್ರಯತ್ನ ಮಾಡಿದರು. ಅಲ್ಲಿ ಕೌರವರು ಮತ್ತು ಪಾಂಡವರಿದ್ರಲ್ವ, ಚಿಕ್ಕ ಮಕ್ಕಳಾಗಿದ್ರು ಅವ್ರನ್ನ. ಆವಾಗ ಆ ಮಕ್ಕಳನ್ನ ಕರೆದು ಮಾತಾಡಿಸ್ತಾ ಇದ್ರು. ಅಂದರೆ ಅವರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಅವರ ಟ್ಯಾಲೆಂಟ್ ಏನೇನಿದೆ, ಅವ್ರ ಪ್ರತಿಭೆ ಏನೇನಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ಸೋಕ್ಕೆ ಶುರು ಮಾಡ್ತಾರೆ. ಒಂದು ದಿನ ಅವರು ಬಾಲಕ ಧರ್ಮರಾಯ ಮತ್ತು ದುರ್ಯೋಧನನನ್ನು ಕರೀತಾರೆ. ಧರ್ಮರಾಯ ಅದೇ ಪಾಂಡವರಲ್ಲಿ ದೊಡ್ಡವರು ಇರ್ತಾರಲ್ವ, ಧರ್ಮರಾಯ ಅವ್ರನ್ನ ಕರೀತಾರೆ. ಮತ್ತು ಇದು ಕೌರವರಲ್ಲಿ ದುರ್ಯೋಧನ ಇರ್ತಾರಲ್ವ, ದುರ್ಯೋಧನನ ಅಂದರೆ ಅವರಿಬ್ಬರು ದೊಡ್ಡವರು ಅಂತ ಅವರಿಬ್ಬರನ್ನ ಕರೀತಾರೆ. ಕರೆದು, ಮಕ್ಕಳೇ ನಿಮಗೊಂದು ಕೆಲಸ ಕೊಡ್ತೀನಿ, ನೀವಿಬ್ಬರು ಇಡೀ ದಿನ ಬೇರೆ ಆಗಿ ಇಡೀ ಊರನ್ನ ಪ್ರದಕ್ಷಿಣೆ ಮಾಡಬೇಕು, ಆಯಿತಾ? ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ನೀವು ಭೇಟಿಯಾಗಬೇಕು, ಅವರ ಬಗ್ಗೆ ವಿವರ ಗ್ರಹಿಸಬೇಕು, ಅವರ ಶಕ್ತಿ ಅಶಕ್ತಿಗಳು ಅಶಕ್ತತೆಯ ಬಗ್ಗೆ ತಿಳಿದುಕೊಳ್ಬೇಕು ಎಂದು ತಿಳಿಸಿ ಕಳಿಸಿದರು. ನೋಡಿ ಮಕ್ಕಳ, ಈ ಊರು ನೀವು ಸಂಜೆವರೆಗೂ ಟೈಮ್ ಕೊಡ್ತೀನಿ. ಈ ಊರು, ಈ ನಗರ ಏನಿದೆ ಇದನ್ನಷ್ಟು ನೀವು ಎಲ್ಲ ಕಡೆ ಸುತ್ತರಿಬೇಕು. ಜನ ಯಾವ್ಯಾವ ಥರ ಇದ್ದಾರೆ, ಯಾವ್ಯಾವ ಥರ ಬದುಕು ನಡೆಸ್ತಾ ಇದ್ದಾರೆ, ಅಂದರೆ ಅವರವರಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅಥವಾ ಏನೇನು ವೀಕ್ನೆಸ್ ಇದೆ, ಇದನ್ನೆಲ್ಲ ನೀವು ಇವತ್ತು ತಿಳ್ಕೊಂಬರ್ಬೇಕು ಅಂತ ಹೇಳಿ ಇಬ್ಬರಿಗೂ ಹೇಳಿ ಕಳಿಸ್ತಾರೆ ದ್ರೋಣಾಚಾರ್ಯರು. ದುರ್ಯೋಧನನ ಮತ್ತು ಧರ್ಮರಾಯರನ್ನು ಕಳಿಸ್ತಾರೆ. ಆಗ ಸಾಯಂಕಾಲ ಫುಲ್ ಎಲ್ಲ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ಸಂಜೆ ಮಕ್ಕಳು ಬರ್ತಾರೆ. ಬಂದ ತಕ್ಷಣ ಅವ್ರನ್ನ ಮಾತಾಡ್ಸಲ್ಲ ಗುರುಗಳು, ಸುಸ್ತಾಗಿದ್ದಾರೆ, ರಾತ್ರಿ ಊಟ ಆಗುತ್ತಲ್ವ, ಆವಾಗ ಅವರು ಕೇಳೋಣ ಏನಾಯಿತು ಅಂತ ಹೇಳಿ ಗುರುಗಳು ಹೇಳ್ತಾರೆ ಅವರಿಗೆ. ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ನಿಮ್ಮನ್ನು ಕೇಳ್ತೀನಿ ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. ಆಗ ಈ ಮಕ್ಕಳು ಯಾವಾಗ ನಾನು ಗುರುಗಳ ಹತ್ರ ನಾವು ನೋಡ್ಕೊಬಂದಿದ್ದು ಕೇಳ್ಕೊಬಂದಿದ್ದು ಎಲ್ಲದನ್ನೂ ಯಾವಾಗ ವರದಿ ಒಪ್ಪಿಸ್ತೀವೋ ಅಂತ ಕಾಯ್ತಾ ಇರ್ತಾರೆ. ಆಗ ರಾತ್ರಿ ಆಚಾರ್ಯ ದ್ರೋಣರು ಮೊದಲಿಗೆ ಧರ್ಮರಾಯರನ್ನು ಕರೀತಾರೆ. ಕರೆದು ಅವನ ಅನುಭವವನ್ನು ಕೇಳ್ತಾರೆ. ಹ್ಞೂನಪ್ಪ, ನಿನ್ನೆ ಹೋಗಿದ್ದೆ ಅಲ್ವಾ, ಇವತ್ತು ಫುಲ್ ಡೇ ಹೋಗಿದ್ದೆ ಅಲ್ವಾ, ಸಂಜೆವರೆಗೂ ಎಲ್ಲೆಲ್ಲಿ ಹೋಗಿದ್ದೆ, ಯಾರ್ಯಾರು ಸಿಕ್ಕರು, ಏನೇನಾಯಿತು, ಯಾರ್ಯಾರಿಂದ ಏನೇನು ನೋಡಿದೆ, ಏನೇನು ನೀನು ಅರ್ಥ ಮಾಡ್ಕೊಂಡೆ, ಏನೇನು ಕಲಿತೆ ಹೇಳು ಅಂತೇಳಿ ಧರ್ಮರಾಯರನ್ನು ಕೇಳ್ತಾರೆ. ಆಗ ಧರ್ಮರಾಯ ಹೇಳೋಕ್ಕೆ ಶುರು ಮಾಡ್ತಾರೆ, ಗುರುಗಳೇ, ನಮ್ಮ ಹಸ್ತಿನಾವತಿ ಅಂತ ಸಮೃದ್ಧ ನಗರ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕಂಡ ಪ್ರತಿಯೊಬ್ಬ ವ್ಯಕ್ತಿಯೂ ಧರ್ಮಿಷ್ಠನಾಗಿದ್ದ, ಸುಸಂಸ್ಕೃತನಾಗಿದ್ದ, ಅವನಲ್ಲಿ ಪರಿಶ್ರಮ ಮಾಡುವ ಮನಸ್ಸಿತ್ತು, ಯಾರಲ್ಲೂ ಮತ್ತೊಬ್ಬರಿಗೆ ಮೋಸ ಮಾಡುವ ಬುದ್ಧಿ ಕಾಣಲಿಲ್ಲ. ಅವರಲ್ಲಿ ತಮ್ಮ ನಾಡಿನ ಬಗ್ಗೆ, ರಾಜನ ಬಗ್ಗೆ ಅಭಿಮಾನ ಗೌರವ ತುಂಬ ಇತ್ತು ಎಂದು ಸಂಭ್ರಮದಲ್ಲಿ ಖುಷಿಯಿಂದ ಹೇಳಕ್ಕೆ ಶುರು ಮಾಡ್ತಾರೆ ಧರ್ಮರಾಯ. ಆಗ ಗುರುಗಳು ಕೇಳ್ತಾರೆ, ಹಾಗಾದರೆ ಅವರಲ್ಲಿ ಯಾವ ದೌರ್ಬಲ್ಯವೂ ನಿನಗೆ ಕಾಣಿಸ್ಲಿಲ್ವಾ, ಎಲ್ಲ ಬರೀ ಒಳ್ಳೆಯದನ್ನೇ ಹೇಳ್ತಾ ಇದೆಯಲ್ಲ, ಅವ್ರ ಹತ್ರ ನಿನಗೆ ಕೆಟ್ಟದ್ದನ್ನು ಏನೂ ಕಾಣಿಸ್ಲಿಲ್ವಾ ಅಂತ ಗುರುಗಳು ಕೇಳ್ತಾರೆ. ಆಗ ಧರ್ಮರಾಯ ಹೇಳ್ತಾರೆ, ಇಲ್ಲ ಗುರುಗಳೇ, ನನಗೆ ಯಾವ ದೌರ್ಬಲ್ಯವೂ ಕಾಣಲಿಲ್ಲ. ಹಾಗೆ ನೋಡಿದರೆ ನನ್ನಲ್ಲೇ ಅನೇಕ ಕೊರತೆಗಳು ಕಂಡವು. ನಾನು ಕಂಡವರೆಲ್ಲರೂ ನನಗಿಂತ ಒಳ್ಳೆಯವರಾಗಿಯೇ ಇದ್ದಾರೆ ಅಂತ ಧರ್ಮರಾಜ ನುಡಿತಾರೆ. ಅವ್ರಿಗೆ ನಾನು ಹೋಲಿಸ್ಕೊಂಡ್ರೆ ಅವರೇ ನನಗಿನ್ನ ತುಂಬ ಧರ್ಮಿಷ್ಠರಾಗಿದ್ದಾರೆ, ಧರ್ಮದಲ್ಲಿ ನಡೀತಾ ಇದ್ದಾರೆ, ಖುಷಿಯಿಂದ ಇದ್ದಾರೆ, ಸಂತೋಷವಾಗಿದ್ದಾರೆ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ. ಹಂಗೆ ನೋಡಿದ್ರೆ ನಾನೇ ಅವ್ರನ್ನ ನೋಡಿ ಕಲಿಯೋದು ತುಂಬ ಇದೆ ಗುರುಗಳೇ, ನನಗಿನ್ನೂ ಒಳ್ಳೆಯವರಾಗಿದ್ರು ಅವರೆಲ್ಲರೂ ಅಂತ ಧರ್ಮರಾಜ ಹೇಳ್ತಾರೆ.
ಸರಿ ಅಂತ ಹೇಳಿ ಗುರುಗಳು ಆಚಾರ್ಯರು ದುರ್ಯೋಧನನನ್ನು ಕರೀತಾರೆ. ದುರ್ಯೋಧನನ ಕರೆದು ಅದೇ ಪ್ರಶ್ನೆ ಮಾಡ್ತಾರೆ. ಹೌದಪ್ಪ, ನೀನು ಹೋಗಿದ್ದೆ ಅಲ್ವಾ ಸಂಜೆವರೆಗೂ, ಮತ್ತು ಧರ್ಮರಾಜ ಅಂತೂ ಇಷ್ಟೆಲ್ಲ ಹೇಳಿದ್ರು, ನೀನು ಹೇಳು, ನೀನೇನು ನೋಡಿದೆ, ಏನೇನು ಕಲಿತೆ, ನಿನಗೆ ಏನೇನು ಅರ್ಥ ಆಯಿತು, ಎಂತೆಂಥ ವ್ಯಕ್ತಿಗಳು ನೀನು ಏನೇನು ಅವರಿಂದ ಏನೇನು ನಿನಗೆ ಸಿಕ್ತು, ಏನೇನು ಕಲಿತೆ ಅಂತ ಕೇಳ್ತಾರೆ ಗುರುಗಳು. ಆಗ ದುರ್ಯೋಧನ ಹೇಳಕ್ಕೆ ಶುರು ಮಾಡ್ತಾನೆ, ಗುರುಗಳೇ, ನಮ್ಮ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು ಎಷ್ಟೊಂದು ಜನರನ್ನು ಕಂಡೆ ಗೊತ್ತಾ, ಅವರೆಲ್ಲರೂ ದುರಾಚಾರಿಗಳು, ಅನಾಚಾರಿಗಳು, ಅಪಚಾರಿಗಳು ಮತ್ತು ಅತ್ಯಾಚಾರಿಗಳು. ಒಬ್ಬರಲ್ಲಿಯೂ ಧರ್ಮ ಬುದ್ಧಿ ಇಲ್ಲ. ಸದಾ ಮತ್ತೊಬ್ಬರಿಗೆ ಮೋಸ ಮಾಡುವ ಹೊಂಚಿನಲ್ಲೇ ಇರುತ್ತಾರೆ. ಕಪಟ ವಂಚನೆಗಳೇ ಅವರ ಬಂಡವಾಳವಾಗಿದೆ ಅಂತ ಹೇಳ್ತಾರೆ. ಅಂದರೆ ಬರೀ ಎಲ್ಲ ಕೆಟ್ಟದನ್ನೇ ಹೇಳ್ತಾರೆ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಮೋಸ ಮಾಡ್ತಾರೆ, ಈ ಧರ್ಮ ಮಾರ್ಗದಲ್ಲಿ ನಡೀತಾ ಇಲ್ಲ, ಸುಳ್ಳು ಹೇಳ್ತಾರೆ ಅಂತ ಹೇಳಿ ಎಲ್ಲರ ಬಗ್ಗೆ ಬರೀ ಕೆಟ್ಟದ್ದನ್ನೇ ಹೇಳ್ತಾರೆ. ಯಾರು ಹೇಳ್ತಾರೆ? ದುರ್ಯೋಧನ ಹೇಳಕ್ಕೆ ಶುರು ಮಾಡ್ತಾರೆ. ಆಗ ಅವ ಗುರುಗಳು ಕೇಳ್ತಾರೆ, ಹೌದಾ, ಅಲ್ಲಪ್ಪ, ಅವರಲ್ಲಿ ಯಾವ ಒಳ್ಳೆ ಗುಣವೂ ನಿನಗೆ ಕಾಣಿಸ್ಲಿಲ್ವಾ? ಒಬ್ಬರು ನಿನಗೆ ಒಳ್ಳೇದು ಕಾಣಿಸ್ಲಿಲ್ವಾ? ಅವರಲ್ಲಿರೋ ಬುದ್ಧಿ ಒಂದೂ ನಿನಗೆ ಯಾವುದು ಒಳ್ಳೇದು ಅನ್ನಿಸ್ಲಿಲ್ವಾ ಅಂತ ಗುರುಗಳು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಗುರುಗಳು ಆಶ್ಚರ್ಯದಿಂದ ಕೇಳ್ತಾರೆ, ಯಾರು ನಿನಗೆ ಒಳ್ಳೇದು ಕಾಣಲಿಲ್ವಾ, ಒಳ್ಳೆಯದು ಯಾವ ವಿಷಯನೂ ಕಾಣಿಸ್ಲಿಲ್ವಾ ಅಂತ ಗುರುಗಳು ಆಶ್ಚರ್ಯದಿಂದ ಕೇಳ್ತಾರೆ. ಆಗ ಇವ್ರು ದುರ್ಯೋಧನ ಹೇಳ್ತಾನೆ, ಇಲ್ಲ ಗುರುಗಳೇ, ಅವರಲ್ಲಿ ಯಾರೂ ಒಳ್ಳೆಯವರು ಇರಲಿಲ್ಲ. ಬಹುಶಃ ನಾನೊಬ್ಬನೇ ಪರಿಪೂರ್ಣ ವ್ಯಕ್ತಿ. ನಾನು ಕಂಡವರಲ್ಲಿ ಯಾರೊಬ್ಬರೂ ನನ್ನ ವ್ಯಕ್ತಿತ್ವದ ಹತ್ತಿರನೂ ಕೂಡ ಸುಳಿಯೋಕ್ಕಾಗಲ್ಲ. ಅಂದರೆ ನಾನೊಬ್ಬನೇ ಪರಿಪೂರ್ಣ ಇರೋದು, ಎಲ್ಲರೂ ಅರ್ಧ ಇದ್ದಾರೆ. ಅಂದರೆ ಯಾರೂ ಸರಿಯಾಗಿಲ್ಲ, ನಾನೊಬ್ಬನೇ ಸರಿಯಾಗಿದ್ದೀನಿ ಅಂತ ನನ್ನ ಬುದ್ಧಿಗೆ ಅವ್ರು ಬರೋದಕ್ಕೆ ಹತ್ರನೂ ಬರೋಕ್ಕಾಗಲ್ಲ ಅಂತ ಹೇಳಿ ದುರ್ಯೋಧನ ಹೇಳ್ತಾರೆ. ಆವಾಗ ಎಂದು ದುರ್ಯೋಧನ ಹೆಮ್ಮೆಯಿಂದ ಹೇಳ್ತಾನೆ. ಆವಾಗ ಗುರುಗಳು ನಿಟ್ಟುಸಿರು ಬಿಡ್ತಾರೆ. ಮಗು, ನೀನು ಹೇಗಿದ್ದೀಯೋ ಸಮಾಜ ಹಾಗಿರುತ್ತದೆ. ನೋಡು, ಧರ್ಮರಾಯ ಅವನಿಗೆಲ್ಲ ಒಳ್ಳೆಯದೇ ಕಾಣಿಸ್ತು. ಯಾಕೆ? ಅವನ ಒಳ್ಳೆಯವನು, ಒಳ್ಳೆ ಆಲೋಚನೆಗಳಿದೆ, ಒಳ್ಳೆ ಮನಸ್ಸಿದೆ, ಒಳ್ಳೆ ಗುಣ ಇದೆ ಅವನಿಗೆ. ಹಾಗಾಗಿ ಎಲ್ಲರಲ್ಲೂ ಬರೀ ಒಳ್ಳೆಯದನ್ನೇ ನೋಡ್ದ. ನೀನೇನು ಮಾಡಿದೆ? ಎಲ್ಲರೂ ಅದು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಕಪಟಿ, ಮೋಸ, ವಂಚನೆ, ಸುಳ್ಳು ಹೇಳ್ತಾರೆ, ಧರ್ಮದಲ್ಲಿಲ್ಲ, ಅಧರ್ಮದಲ್ಲಿದ್ದಾರೆ ಅಂತ ಬರೀ ಕೆಟ್ಟದ್ದನ್ನೇ ನೋಡಿದೆ. ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅದೇ ನಮಗೆ ಕಾಣುತ್ತೆ ಅಂತ ಹೇಳಿದರು. ಅದಕ್ಕೆ ಇದಕ್ಕೆ ನೀತಿ ಏನು ಅಂದರೆ, ನಾವು ಅದು ಚಾಪ್ಟರ್ ಹೆಸರೇ ಇದೆಯಲ್ಲ, ನಾವು ಕಂಡಂತೆ ಪ್ರಪಂಚ ಅಂತ. ಹೌದು, ನಾವು ಬೇರೆಯವರನ್ನಾಗಲಿ, ಬೇರೆ ಸಿಚುವೇಶನ್ನಾಗಲಿ, ಬೇರೆ ಜನರನ್ನಾಗಲಿ ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಆ ಥರ ನಮಗೆ ಆ ಸಿಚುವೇಶನ್ ಕಾಣುತ್ತೆ, ಆ ಜನ ಕಾಣುತ್ತೆ, ಆ ಪರಿಸ್ಥಿತಿ ಕಾಣುತ್ತೆ ಅಲ್ವಾ? ನಾವು ಕೆಟ್ಟದಾಗ ನೋಡಿದ್ರೆ ಕೆಟ್ಟದಾಗ ಕಾಣುತ್ತೆ, ಒಳ್ಳೇದಾಗ ನೋಡಿದ್ರೆ ಒಳ್ಳೇದಾಗ ಕಾಣುತ್ತೆ ಅಂತ ಈ ಕಥೆಯಲ್ಲಿ ಹೇಳ್ತಾ ಇರೋದು. ಆಮೇಲೆ ಗುರುರಾಜ್ ಕರ್ಜಿಗಿ ಸರ್ ಹೇಳಿದ್ದಾರೆ, ಪ್ರಪಂಚ ಕನ್ನಡಿ ಇದ್ದಂತೆ, ಅಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಯಾವುದನ್ನು ಕಾಣಬೇಕು ಅದು ನಮಗೆ ಕಾಣುತ್ತೇವೆ, ಅದು ನಮಗೆ ಸಿಗುತ್ತೆ. ಪ್ರಪಂಚ ಅನ್ನೋದು ಕನ್ನಡಿ ಅಲ್ವಾ? ನಾವು ನೋಡಿದ್ದೇ ಕಾಣುತ್ತೆ, ನಾವು ಆಲೋಚನೆ ಮಾಡುತ್ತೆ ನಮಗೆ ಕಾಣುತ್ತೆ, ನಾವು ನೋಡಿದ್ದೇ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಣ್ಣಲ್ಲಿ ಬರೀ ಕೊಳಕು ತುಂಬಿಕೊಂಡು ನೋಡಿದರೆ ಕೊಳಕೆ ಕಾಣುತ್ತದೆ. ನಿರ್ಮಲವಾದ ಮನಸ್ಸಿನಿಂದ ಕಂಡರೆ ಸುಂದರವಾಗಿದ್ದು ಸಿಗುತ್ತದೆ. ನಾವು ಏಕೆ ಹುಡುಕಾಡಿ ಕೆಟ್ಟದ್ದನ್ನೇ ನೋಡಿ, ಕೆಟ್ಟದ್ದನ್ನೇ ಕೇಳಿ ನಮ್ಮ ಮನಸ್ಸನ್ನು ಕಸದ ಬುಟ್ಟಿಯನ್ನಾಗಿ ಮಾಡ್ಕೋಬೇಕು? ಎಷ್ಟು ಚೆನ್ನಾಗಿದೆ ಅಲ್ವ ಮಾತು? ಹೌದು, ನಾವು ಎಲ್ಲದರಲ್ಲೂ ಬರೀ ಕೆಟ್ಟದ್ದನ್ನೇ ಯಾಕೆ ಹುಡುಕ್ತೀವಿ, ಕೆಟ್ಟದ್ದನ್ನೇ ನೋಡ್ತೀವಿ, ಕೆಟ್ಟದ್ದನ್ನೇ ಕೇಳ್ತೀವಿ, ಅದನ್ನೆಲ್ಲ ಮಾಡಿ ನಮ್ಮ ಮನಸ್ಸನ್ನು ಕಸದ ಬುಟ್ಟಿ ಯಾಕೆ ಮಾಡ್ಕೋಬೇಕು? ಸದಾ ಒಳ್ಳೆಯದನ್ನು ನೋಡುವ, ಸದಾ ಒಳ್ಳೆಯದನ್ನು ಮಾತನಾಡುವ, ಸದಾ ಒಳ್ಳೆಯದನ್ನು ತಿಳಿಯುವ ಪ್ರಯತ್ನ ಮಾಡುತ್ತಿದ್ದರೆ ಕನಿಷ್ಠ ನಮ್ಮ ಸುತ್ತಲಿನ ವಾತಾವರಣವಾದರೂ ನಿರ್ಮಲವಾಗುತ್ತದೆ ಅಂತ ಕರ್ಜಿಗಿ ಸರ್ ಹೇಳ್ತಾ ಇದ್ದಾರೆ. ಎಷ್ಟು ನಿಜ ಅಲ್ವಾ? ಹೌದು, ನಾವು ಯದ್ಭಾವಂ ತದ್ಭವತಿ ಅಲ್ವಾ? ನಾವು ಯಾವ ಥರ ನೋಡ್ತೀವಿ ಅದು ನಮಗೆ ಅದೇ ಥರ ಕಾಣಿಸುತ್ತೆ. ಹಾಗಾಗಿ ನಾವು ಯಾವುದೇ ಸಿಚುವೇಶನಲ್ಲಾಗಲಿ, ಯಾವುದೇ ವ್ಯಕ್ತಿಗಳಲ್ಲಾಗಲಿ, ಯಾವುದೇ ನಾವೇನೇ ಒಂದು ಕೇಳೋದು ನೋಡೋದು ಇದ್ರೂ ಅದು ಒಳ್ಳೆಯದನ್ನೇ ನೋಡ್ತಾ, ಒಳ್ಳೆಯದನ್ನೇ ಕೇಳ್ತಾ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಈ ಚಾಪ್ಟರ್ ಮುಗಿಸ್ತಾ ಇದ್ದೀನಿ. ಇದರಿಂದ ನಿಮಗೆ ಏನರ್ಥ ಆಯಿತು, ಇಷ್ಟ ಆಯಿತಾ? ದಯವಿಟ್ಟು ಕಮೆಂಟ್ ಮಾಡಿ, ಓದೋರಿಗೂ ಹೆಲ್ಪ್ ಆಗುತ್ತೆ. ಓಕೆನಾ? ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.